ಬಗೆ ಬಗೆ ತರಕಾರಿ ಹಾಕಿ ಮಾಡಿದಂತಹ ಮಜ್ಜಿಗೆ ಹುಳಿ ಇವತ್ತಿನ ರೆಸಿಪಿ. ತುಂಬ ರುಚಿಯಾಗಿ ಆಗುವಂಥ ಈ ರೆಸಿಪಿ ಇವತ್ತು ನಾನು ಮಾಡಿದ್ದೆ, ಹಾಗೆ ನಿಮಗೂ ತೋರಿಸುವ ಅಂತ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲಂಚ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಹಾಗಾದರೆ ಇದಕ್ಕೆ ಏನೇನು ಬೇಕು ನೋಡುವ ನಾವೀಗ. ನೋಡಿ, ಒಂದು ಪಾತ್ರೆಯಲ್ಲಿ ನಾನು ತೊಂಡೆಕಾಯಿ, ನಾವು ತುಳುವಲ್ಲಿ ಮನೋಲಿ ಅಂತ ಹೇಳ್ತೇವೆ, ಅದನ್ನು ರೌಂಡಾಗಿ ಕಟ್ ಮಾಡಿದ್ದೇನೆ, 1 ಕಪ್ಪಿನಷ್ಟು ಹಾಕಿದ್ದೇನೆ. ಅದೇ ರೀತಿ ಕ್ಯಾರೆಟ್ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ, 1 ಕಪ್ಪಿನಷ್ಟು. ಇದೊಂದು ಅರ್ಧ ಬೆಂದಾಗ ನಾವು ಒಂದೊಂದೇ ತರಕಾರಿಗಳನ್ನು ಹಾಕ್ತಾ ಬರುವ. ನೋಡಿ, ಈಗ ನಾನು ನುಗ್ಗೆಕಾಯಿ ಹಾಕಿದ್ದೇನೆ, ಅದು ಅಷ್ಟೇ 1 ಕಪ್ಪಿನಷ್ಟು. ಕಾಲಿಫ್ಲವರ್ ಸಣ್ಣದಾಗಿ ಕಟ್ ಮಾಡಿದ್ದು 1 ಕಪ್ಪಿನಷ್ಟು ನುಗ್ಗೆ ಜೊತೆನೇ ಹಾಕಿ ಈಗ ಒಂಚೂರು ಬೇಯಿಸುವುದನ್ನು. ನೋಡಿ, ಈಗ ಇದಕ್ಕೆ ಏನೇನು ಬೇಕು ಸಾಮಗ್ರಿ ಕಡಿಯಲಿಕ್ಕೆ ನೋಡುವ. 1 ಚಮಚ ಜೀರಿಗೆ, ಒಂದು 5 ಗೇರು ಬೀಜ, ಕಾಯಿ ಮೆಣಸು, ಸಣ್ಣ ತುಂಡು ಶುಂಠಿ, ಒಂದು ಸ್ವಲ್ಪ ಜಾಸ್ತಿಯೇ ಕೊತ್ತಂಬರಿ ಸೊಪ್ಪು, ಅಂದರೆ ಒಂದು 4-5 ಚಮಚದಷ್ಟು ಅಂತ ಹೇಳ್ಬೋದು. ಈಗ ನಾನು ಒಂದೊಂದನ್ನು ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ರುಬ್ತಾ ಇದ್ದೇನೆ. ನೋಡಿ, ಸ್ವಲ್ಪ ನೀರು ಹಾಕುವ. ನೀವೇನಾದರೂ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೂ ಲೈಕ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ನೋಡಿ, 4 ಟೇಬಲ್ ಸ್ಪೂನ್ನಷ್ಟು ದೊಡ್ಡ ಚಮಚ ಅದು ತೆಂಗಿನ ತುರಿ ಹಾಕಿದ್ದೇನೆ, ಫ್ರೆಶ್. ಒಂದು ಸ್ವಲ್ಪ ನೀರು ಹಾಕಿ ಮೊದಲೊಮ್ಮೆ ರುಬ್ಬುವ ನಾವೀಗ, ಯಾಕಂದರೆ ಅದು ಇಲ್ಲಾಂದರೆ ಮಿಕ್ಸಿಯಿಂದ ಹೊರಗೆ ಬರ್ತದೆ. ನಂತರ ಇನ್ನೊಂದು ಸ್ವಲ್ಪ ನೀರು ಹಾಕಿ ನೋಡಿ ನಾನು ರುಬ್ಬಿ ತೆಗೆದಿದ್ದೇನೆ. ಮಿಕ್ಸಿಯಲ್ಲಿ ತುಂಬ ನುಣ್ಣಗಾಗೋದಿಲ್ಲ. ಈಗ ನೋಡಿ, ತರಕಾರಿ ಎಲ್ಲ ಬೆಂದಿದೆ. ಈ ತರಕಾರಿ ಬೆಂದ ನಂತರ ನಾವೀಗ ಇದು ಉಂಟು ನೋಡಿ, ಮುಳ್ಳು ಸೌತೆಕಾಯಿ, ಅದನ್ನು 1 ಕಪ್ಪಿನಷ್ಟು ನಾನು ಹಾಕಿ ಸ್ವಲ್ಪ ಉಪ್ಪು ಸಹ ಹಾಕಿ ಒಂದು 2 ನಿಮಿಷ ಅಷ್ಟೇ ಇಟ್ಟಿದ್ದೇನೆ ನಾನು. ಅದು ಬೇಗ ಬೇಯ್ತದೆ, ಅದಕ್ಕೋಸ್ಕರ. ಈಗ ರುಬ್ಬಿದ ಮಸಾಲೆ ಹಾಕಿ ಒಂದು ಸಲ ಮಿಕ್ಸ್ ಮಾಡುವ. ಮಿಕ್ಸಿಯಲ್ಲಿ ಸ್ವಲ್ಪ ಇರ್ತದೆ ನೋಡಿ, ಅದಕ್ಕೊಂದು ಲೋಟದಷ್ಟು ನೀರು ಹಾಕಿ ನಾನೀಗ ಇದಕ್ಕೆ ಹಾಕಿ ಅದನ್ನು ಕುದಿಲಿಕ್ಕೆ ಇಡ್ತೇನೆ. ಚೆನ್ನಾಗಿ ಒಂದು ಮಧ್ಯಮ ಉರಿಯಲ್ಲಿ ನಾನು ಕುದಿಲಿಕ್ಕೆ ಇಟ್ಟಿದ್ದೇನೆ. ರುಚಿಗೆ ಉಪ್ಪು ಹಾಕಿದ್ದೇನೆ ಮಸಾಲೆಗೆ. ಇದನ್ನು ಮುಚ್ಚಿ ಬೇಯಿಸುವಾಗ ಆಗಾಗ ನೋಡ್ಕೊಳ್ಬೇಕಾಗ್ತದೆ, ಇಲ್ಲಾಂದರೆ ಉಕ್ಕಿ ಹೊರಗೆ ಬರ್ತದೆ ಅದಕ್ಕೋಸ್ಕರ. 1-2 ನಿಮಿಷದಲ್ಲೇ ಮಧ್ಯಮ ಉರಿಯಲ್ಲಿ ಇದು ಕುದಿಲಿಕ್ಕೆ ಶುರುವಾಗ್ತದೆ. ನೋಡಿ, ಮುಚ್ಚಳ ಓಪನ್ ಮಾಡಿದೆ ನಾನು. ಇನ್ನೊಂದು 1 ನಿಮಿಷ ಕುದಿಸಿದರೆ ಸಾಕಾಗ್ತದೆ, ಜಾಸ್ತಿ ಏನು ಬೇಕಾಗಿಲ್ಲ. ಇದನ್ನೀಗ ನಾವು ತಣ್ಣಗಾಗಲಿಕ್ಕೆ ಇಡುವ. ಆಫ್ ಮಾಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಬಣ್ಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರಂತೂ ರುಚಿ ಬೇರೆ ಬರ್ತದೆ. ಈಗ ನೋಡಿ, 1.5 ಕಪ್ಪಿನಷ್ಟು ನಾನಿಲ್ಲಿ ಮೊಸರು ಹಾಕಿದ್ದೇನೆ. ತಣ್ಣಗಾಗಿದೆ ಪದಾರ್ಥ. ನೀವೇನಾದರೂ ರಾತ್ರಿ ಸಹ ಇದನ್ನು ತಿನ್ನಬೇಕನ್ನಿಸಿದರೆ ಸ್ವಲ್ಪ ಗ್ಯಾಸ್ ಆಫ್ ಮಾಡಿ ಮಿಕ್ಸ್ ಮಾಡಿದ ನಂತರ ಗ್ಯಾಸ್ ಆನ್ ಮಾಡಿ ಒಂದು ಸಲ ಕುದಿಸಬೇಕಾಗ್ತದೆ. ಇದು ನೋಡಿ, 2 ಚಮಚದಷ್ಟು ಎಣ್ಣೆ, ತೆಂಗಿನ ಎಣ್ಣೆ, 1 ಚಮಚ ಸಾಸಿವೆ, ಇದು ಸಣ್ಣಗೆ ಕಟ್ ಮಾಡಿದ ಕಾಯಿ ಮೆಣಸು, ಮತ್ತು ಒಂದು ಅರ್ಧ ಚಮಚ ಜೀರಿಗೆ. ಇದಕ್ಕೆ ಒಗ್ಗರಣೆ. ಈಗ ನೋಡಿ, ಒಗ್ಗರಣೆ ಸೊಪ್ಪು ಒಂದು ಗಟ್ಟಿ ಹಾಕಬೇಕು. ಒಂದು 2-3 ಎಸಳು ತೆಗೆದುಕೊಂಡಿದ್ದೇನೆ ನಾನು. ಸ್ವಲ್ಪ ಎತ್ತಿ ಹಾಕ್ತೇನೆ, ಇಲ್ಲಾಂದರೆ ಬೆಂಕಿ ಅದಕ್ಕೆ ಹಿಡಿತದೆ, ಅದಕ್ಕೋಸ್ಕರ. ಫ್ರೆಶ್ ಕರಿಬೇವಿದು ಗಿಡದಿಂದ ತೆಗೆದದಷ್ಟೇ ನಾನೀಗ. ಇದನ್ನೀಗ ನಾವು ಮಾಡಿಟ್ಟ ಪದಾರ್ಥಕ್ಕೆ ಹಾಕುವ. ಕೊನೆಗೆ ಸ್ವಲ್ಪ ಹಿಂಗ ಹಾಕಿ ಆಫ್ ಮಾಡಿದ ಮೇಲೆ ನಾನು ಹಾಕಿದೆ. ಬಿಸಿ ಇದೆ ಎಣ್ಣೆ, ಅದಕ್ಕೋಸ್ಕರ. ನೋಡಿ, ಇವಾಗ ಪದಾರ್ಥಕ್ಕೆ ಹಾಕಿದ್ದೇನೆ. ಮಜ್ಜಿಗೆ ಹುಳಿ ರೆಡಿ ಆಯಿತು. ರುಚಿಯಾದ ಮಜ್ಜಿಗೆ ಹುಳಿ ರೆಡಿ ಆಯಿತು. ಗೇರು ಬೀಜ ಎಲ್ಲ ಹಾಕಿ ಮಾಡೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತದೆ ಇದು. ಹಾಗಾದರೆ ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ ಫ್ರೆಂಡ್ಸ್. ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಹಾಗಾದರೆ ಮತ್ತೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.